ಇನ್ನೊಂದು ಮೇಲ್ಗಡೆ ಮನೆ ಫ್ಲೋರು ನಮ್ಮ ಅಮ್ಮಗೆ 4 ಮನೆ ಕಟ್ತಾ ಇದೀನಿ. ಮಣ್ಣು ದೇವಸ್ಥಾನ ಹತ್ರ ರೈಟ್ ಸೈಡ್ ಟೆಂಪಲ್ ರೈಟ್ ಸೈಡ್ ಮಣ್ಣು ಇರುತ್ತೆ. ಲಕ್ಷ್ಮಿ ಬಂದ್ಬಿಟ್ಟು ಭೂದೇವಿ, ವಿಷ್ಣು ಬಂದ್ಬಿಟ್ಟು ವರಾಹ ಇಬ್ರು ಜೊತೆಲಿ ಇರೋದ್ರಿಂದ ಯಾವುದೇ ಒಂದು ಬೇಡಿಕೆ ಇಟ್ಕೊಂಡು ಹೋಗ್ತೀನಿ ಮಣ್ಣಿನ ಮುಖಾಂತರ ಪೂಜೆ ಮಾಡ್ಕೊಬೇಕು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಚ್ಚೂಸ್ ಪ್ರಪಂಚ ಕನ್ನಡ ವ್ಲಾಗ್. ಸೊ ಇವತ್ತು ಏನಪ್ಪಾ ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ಇವತ್ತು ಬಂದು ನಮ್ಮ ಅರುಣ್ ಅವ್ರ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಬೆಳಗ್ಗೆಯಿಂದ ವಿಶ್ ಮಾಡಿಲ್ಲ. ಬೆಳಗ್ಗೆ ಮಾಡಿದೆ, ನಾನು ಸೋಫಾ ಮೇಲೆ ಕುತ್ಕೊಂಡು. ನೆನ್ನೆ ರಾತ್ರಿ ವಿಶ್ ಮಾಡಿಲ್ಲ ಗೈಸ್. ನೆನ್ನೆ ರಾತ್ರಿ ವಿಶ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಅಂದ್ರೆ, ಬರ್ತ್ಡೇ ಅಂತ ಅಂದ್ರೆ 12 o'clock ವಿಶ್ ಮಾಡ್ಬೇಕು ಅಂತ ನಾನು, ಆಬ್ವಿಯಸ್ಲಿ ಇಟ್ ಇಸ್ ವೆರಿ ಮಚ್ ಆಬ್ವಿಯಸ್ ಅಲ್ವಾ, ನಾವು ವಿಶ್ ಮಾಡ್ತೀವಿ. ಏನ್ ಅಣ್ಣ ಅವರು ತಮ್ಮ ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ರು. ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗಕ್ಕೆ ಏನೋ ಪ್ರಾಬ್ಲಮ್ ಇಲ್ಲ ಗೈಸ್. ನಾನು ಯಾವತ್ತೂ ಇವ್ರಿಗೆ ರೆಸ್ಟ್ರಿಕ್ಷನ್ಸ್ ಅನ್ನೋ ಆರು ನಾನು ಮಾಡಿಲ್ಲ. ನೀನು ಫ್ರೀ ಆಗಿರು, ನನಗೂ ಫ್ರೀ ಆಗಿ ಇರಕ್ ಬಿಡು ಅನ್ನೋ ಕಾನ್ಸೆಪ್ಟ್ ನಾವು ಫಾಲೋ ಮಾಡೋದು. ಸೊ ಫ್ರೆಂಡ್ಸ್ ಜೊತೆ ಹೋದ್ರು, ಸರಿ ಆಯ್ತು ಹೋಗ್ ಬನ್ನಿ ಅಂತ ಅಂದೆ. ಎಲ್ಲಿಗೆ ಹೋಗ್ತಾ ಇದೀರಾ, ಯಾರ ಜೊತೆ, ಯಾವೆಲ್ಲ ನಾನೇನೋ ಕೇಳಲೇ ಇಲ್ಲ. ಆಯ್ತಪ್ಪ ಹೋಗ್ ಬನ್ನಿ ಹುಷಾರು ಅಂತ ಅನ್ಬಿಟ್ಟು ಕಳಿಸ್ದೆ. 12 o'clock ಮನೇಲಿ ಇರ್ಬೇಕು ತಾನೇ, ಹೆಂಡತಿ ಜೊತೆ ಇರ್ಲಿಲ್ಲ. ಸರಿನಾ? ಅದ್ ನಂಗೆ ಸ್ವಲ್ಪ ಜಾಸ್ತಿನೇ ಬೇಜಾರಾಗೋಯ್ತು. ನೋಡಿ 12 ಗಂಟೆ ಆಗಿದೆ, ಏನೂ ಇಲ್ಲ, ಹೋಗ್ಲಿ ಆಮೇಲೆ 3 times ಫೋನ್, 3 ಸತಿ ಫೋನ್ ಮಾಡಿದೀನಿ, ಫೋನ್ ರಿಸೀವ್ ಮಾಡ್ತಾರೆ. ಇಡೀ ವರ್ಲ್ಡ್ ಅಲ್ಲಿ ಇವಾಗ ವಿಡಿಯೋ ನೋಡ್ತಾರಲ್ವಾ, 1-2 ಸತಿ ಫೋನ್ ಮಾಡ್ತಾರೆ. 3 ಸತಿ ಸರಿ 3 ಸತಿ 10 ಸತಿನೇ ಫೋನ್ ಮಾಡೋ. ಫೋನ್ ಎತ್ತಿಲ್ಲ ಅಂತಂದ್ರೆ ಏನೋ ಜಾಸ್ತಿ ಬೇಡ, ವಾಶ್ರೂಮ್ ಅಲ್ಲಿ ಇರ್ತಾರೆ ಅಂತ ಕಾಮನ್ ಸೆನ್ಸ್ ಬೇಡವಾ? 1 ನಿಮಿಷ ರೀ, ನನಗೇನ್ ಗೊತ್ತಾ ಭಯ, ನೈಟ್ ಒಂದು ಎಷ್ಟು 12 ಗಂಟೆ ಆಯ್ತು ಅನ್ಸುತ್ತೆ, ಇಲ್ಲ 11:15 11:15 ಆಗಿದೆ. ನಾನ್ ನೈಟು, ಅದು ಸರಿನಾ, ನೆನೆ ನೈಟು 11:15 11:15 ಆಗಿದೆ, ಫೋನ್ ಮಾಡ್ತಾ ಇದೀನಿ, ಫೋನ್ ರಿಸೀವ್ ಮಾಡ್ತೀರಾ, ನನಗೆ ಒಂಥರ ಭಯ ಆಗ್ತೈತೆ. ಅಯ್ಯೋ ಯಪ್ಪೋ, ನಾಳೆ ಬೇರೆ ಬರ್ಡೇ, ಇವತ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಅದು ನೈಟ್ ಆಗಿದೆ, ಎಲ್ಲಿ ಹೋದ್ರು, ಯಾರ ಜೊತೆ ಏನು ಕೇಳ್ಕೊಂಡಿಲ್ಲ ಡೀಟೇಲ್ಸ್. ಭಯ ಆಗಿಲ್ಲ ನನ್ಗೆ. ಈ 1 ನಿಮಿಷ ಕೇಳಿಸ್ಕೊ, ನೀವ್ ನನ್ ಜೊತೆ ಬರ್ಡೇ ಇಲ್ಲ ಅಂತ ನಂಗೆ ಅದೇನೋ ಸರಿ 1-2 ನಿಮಿಷ ಸ್ವಲ್ಪ ಬೇಜಾರಾಯ್ತು, ಬಿಟ್ಟಾಕ ಅವ್ರು ಇಷ್ಟ ಅಂತ ಅನ್ಕೊಂಡು ಸುಮ್ನಾಗ್ಬಿಟ್ಟೆ. ಬಟ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಅದೊಂದು ತುಂಬಾ ಭಯ ಆಗೋಯ್ತು. ನನ್ ಮೈಂಡ್ ಅಲ್ಲಿ 10 ಯೋಚನೆಗಳು ಬರ್ತೈತೆ ಹಂಗಂಗೆ. ನೋಡಿ ಯಾವಾಗ ಅಷ್ಟೇ, ಇಡೀ ವರ್ಲ್ಡ್ ಅಲ್ಲಿ ಎಲ್ಲರೂ ಅಷ್ಟೇ. 2 ಸತಿ ಫೋನ್ ವಾಶ್ರೂಮ್ ಅಲ್ಲಿ, ಯಪ್ಪ ವಾಶ್ರೂಮ್ ಅಲ್ಲಿ ಸೀರೀಸ್ ನೋಡ್ಕೊಂಡು ಕುತ್ಕೊಳ್ತಾರೆ. ಇರುಮ ಶಾಂತಿ ಏನಂತಂದ್ರೆ, 2 ಸತಿ ಫೋನ್ ಮಾಡಿದೆ ಕರೆಕ್ಟಾ? 3 ಸತಿ ಮಾಡಿದೆ. 3 ಸತಿನೇ ಮಾಡು. ಇನ್ನೊಂದು 10 ನಿಮಿಷ ಬಿಟ್ಟು ಅವಾಗ ಫೋನ್ ಎತ್ತಿಲ್ಲ ಅಥವಾ ವಾಪಸ್ ಫೋನ್ ಮಾಡಿದ್ರೆ ಟೆನ್ಷನ್ ತಗೋಬೇಕು. ನೀನು ಟಕ್ ಬ್ಯಾಕ್ ಟು ಬ್ಯಾಕ್ ವಿತಿನ್ 2 minutes 2 ಸತಿ ಫೋನ್ 3 ಸತಿ ಫೋನ್ ಮಾಡ್ಬಿಟ್ಟು ಏನು ಬಂತ ಬ್ಲಾಸ್ಟ್ ಏನದು? ಏನ್ ಗೊತ್ತಾ, ಓಕೆ ನಿನ್ ಫೋನ್ ವಾಶ್ರೂಮ್ ಅಲ್ಲಿ ಇದೆಯಾ, ಫೋನ್ ಅಲ್ಲಿ ಮಾತಾಡಕ್ ಆಗಲ್ಲ, ಅಂಡರ್ಸ್ಟ್ಯಾಂಡೇಬಲ್. ಅಟ್ಲೀಸ್ಟ್ ಫೋನ್ ಕಟ್ ಮಾಡ್ಬೋದಲ್ವಾ, ಅವಾಗ ಬಿಸಿ ಇದಾರೆ, ಓಕೆ. ನೀನ್ ರಿಸೀವ್ ಮಾಡ್ತಿಲ್ಲ, ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ, ರಿಸೀವ್ ಮಾಡ್ತಿಲ್ಲ ಅಂತ. ಕಟ್ ಕೂಡ ನಾನು ಇವಾಗ ಹೇಳ್ತೀನಲ್ಲ, ನಿನಗೂ 1000 ಸತಿ ಫೋನ್ ಮಾಡಿದ್ದೀನಿ. ಆದ್ಮೇಲೆ ಕೇಳ್ಬಿಟ್ಟು ಹಲೋ ಫೋನ್ ನೀನ್ ಯಾವಾಗ ಫೋನ್ ಮಾಡ್ದೆ, ನನ್ಗೆ ಹೆಂಗ್ ಆಟಿಟ್ಯೂಡ್ ಅಲ್ಲಿ ಮಾತಾಡಿದ್ರು ಗೊತ್ತಾ? ಆಟಿಟ್ಯೂಡ್ ಏನು ಮಾಡಿಲ್ಲ, ಟಕ್ಕಂತ ಫೋನ್ ಎತ್ಬಿಟ್ಟು ನಂಗೆ ನೀನೇ ಯೋಚನೆ ಮಾಡು. ಮತ್ತೆ ಸೇಮ್ ಕ್ವಶನ್ ಎಲ್ಲರಿಗೂ, ನೀನು ಅಟ್ಲೀಸ್ಟ್ ಮಿಸ್ ಕಾಲ್ ಬಂದ್ರೆ ಚೆಕ್ ಮಾಡಕ್ಕಾರ ಟೈಮ್ ಕೊಡ್ಬೇಕು ತಾನೆ? ಸರಿ, ನಂದು ಕಾಳಜಿ ಭಯ ಅನ್ನೋದಿತ್ತು. ನಿನ್ಗೆ ನೀನ್ ಬಿಟ್ಬಿಡಪ್ಪ, ನಂಗೆ ಮಾತಾಡ ಪ್ರಯೋಜನ ಇಲ್ಲ, ಬಿಟ್ಟು ಹ್ಯಾಪಿ ಬರ್ಡೇ ಅಂತ ಹೇಳಿದೀನಿ, ಓಕೆ ಥ್ಯಾಂಕ್ ಯು ಅಂತ ಹೇಳಿ ಹೋಗ್ಲಿ. ಅಂಡ್ ನಾನು ವಿಶ್ ಮಾಡಿದೆ ಫ್ರೆಂಡ್ಸ್. ನೈಟ್ ನಾನು ವಿಶ್ ಮಾಡಿಲ್ಲ, ಬಿಕಾಸ್ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋಗಿದ್ದು. ಅಂಡ್ ನಾನು ಊಟನೂ ಸಹ ಮಾಡಿಲ್ಲ, ಅರ್ಥ ಆಯ್ತಾ? ಇವ್ರ ಮೇಲೆ ಕೋಪದಿಂದ ನನ್ನ ಹೊಟ್ಟೆಗೆ ದಂಡ ಬಿದ್ದಂಗ ಆಯ್ತು. ಊಟನೂ ಮಾಡಿಲ್ಲ, ಹಂಗೆ ಮಲ್ಕೊಂಡೆ ಮುನ್ಸ್ಕೊಂಡು ಬೇಜಾರು ಮಾಡ್ಕೊಂಡು. ಎನಿವೇಸ್ ಇವತ್ತು ಬೆಳಗ್ಗೆ ಎಲ್ಲ ಆಯ್ತು, ವಿಶ್ ಮಾಡಿದೆ ನಾನು ಹ್ಯಾಪಿ ಬರ್ಡೇ ಅಂತ. ಮತ್ತೆ ಇವ್ರ ಮುಂದೆನೂ ವಿಶ್ ಮಾಡ್ತಾ ಇದ್ದೀನಿ. ಅಂಡ್ ಇವರು ಕೂಡ ನಿಮಗ್ ವಿಶ್ ಮಾಡ್ತಾವ್ರೆ, ಥ್ಯಾಂಕ್ ಯು ಅಂತ ಹೇಳ್ಬಿಡಿ. ಸೊ ಇವತ್ತಿನ ವಿಶೇಷ ಏನಪ್ಪ ಅಂತ ಅಂದ್ರೆ, ನಾವು ಇವಾಗ ಭೂವರನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸೊ ಅರುಣ್ ಬರ್ಡೇ ದಿವಸ ಯಾಕೆ ಈ ದೇವಸ್ಥಾನ ಅಂತ ಅಂದ್ರೆ, ಅರುಣ್ ತುಂಬಾ ಟೈಮಿಂದ ಅಂತ ಇದ್ರು ಹೋಗ್ಬೇಕು ಅಂತ. ಸೊ ಆಯ್ತು ಅಂತ ಹೊರಟಿದ್ದೀವಿ. ಇದೇನು ಫಸ್ಟ್ ಟೈಮ್ ಅಲ್ಲ ಫ್ರೆಂಡ್ಸ್, ಆಲ್ಮೋಸ್ಟ್ ಒಂದು 3-4 ಸತಿ ಹೋಗಿ ಬಂದಿದ್ದೀವಿ. 3 ಸತಿ ಅಂತೂ ಹೋಗಿ ಬಂದಿದ್ದೀವಿ. ನಾವು ಸೈಟ್ ನೋಡ್ಬೇಕಾದ್ರೆ ಅಲ್ಲ, ಫಸ್ಟ್ ಭೂವರನಾಥ ಸ್ವಾಮಿಗೆನೆ ಬಂದಿದ್ದು. ಅದಾದ್ಮೇಲೆ ನಂದು ಮನೆ ಫ್ಲೋರ್ ಅಂದ್ರೆ ಅದಾದ್ಮೇಲೆ ನಂದೂರ್ ಮನೆ ಗೋಡೆ ಕಟ್ಟಕ್ಕಿಂತ ಮುಂಚೆ ಬಂದಿದ್ರಿ. ಸೈಟ್ ನೋಡ್ಬೇಕಾದ್ರೆ ಬಂದಿರ್ಲಿಲ್ವಾ? ಫಸ್ಟ್ ಟೈಮ್ ಗ್ಯಾಪ್ ಇಲ್ಲ, ಸೆಕೆಂಡ್ ಟೈಮ್ ಅದ ಕಲ್ತರಕ್ ಬಂದಿದ್ರಲ್ಲ, ಅದು ನಂದೂರ್ ಮನೆ ಊರ್ ಮನೆಗೆ, ಅದೇ ಊರ್ ಮನೆ ಮತ್ತೆ ಇದನ್ನ 2 ಒಟ್ಟಿಗೆ ತರಕ್ ಬಂದಿದ್ದು. ಯಾವಾಗ ಅಂತ ಅಂದ್ರೆ, ಮಮ್ಮಿ ಮನೆ ಊರ್ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತಾ ಇತ್ತಲ್ಲ ಅವಾಗ, ಮತ್ತೆ ನಮ್ ಬಿಲ್ಡಿಂಗ್ ಸ್ಟಾರ್ಟ್ ಆದಾಗ ಕೂಡ ಬಂದಿದ್ವಿ ಕಲ್ತರಕ್ಕೆ. ಸೊ ಬೇಸಿಕಲಿ ಒಬ್ಬೊಬ್ರು ಫ್ಲೋರ್ ಅಲ್ಲೂ ಒಂದೊಂದು ಕಲ್ ತರ ಇಟ್ಕೊಂಡು ಪೂಜೆ ಮಾಡೋಣ ಅಂತ ಅನ್ಕೊಂಡು ಒಬ್ಬೊಬ್ರು ಫ್ಲೋರ್ಗೆ ಒಂದೊಂದು ಕಲ್ನ ತಂದಿದ್ವಿ. ಸೊ ಅವೆಲ್ಲ ಇಟ್ಟು ಅಕ್ಕನೇ ಪೂಜೆ ಮಾಡ್ತಾ ಇದ್ವು ಅವೆಲ್ಲ.
ಅಂಡ್ ಅದಾದ್ಮೇಲೆ ಇವತ್ತೇ ಫ್ರೆಂಡ್ಸ್ ಬಂದಿರೋದು. ಸೊ ಇವಾಗ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಬರ್ತಾ ಇದೀವಿ ಅಂತ. ಅಂಡ್ ನಿಮಗೆ ಯಾಕೆ ಅಷ್ಟೊಂದ್ರ ಆಯ್ತು ಭುವನಾಥ ಸ್ವಾಮಿಗೆ ಹೋಗ್ಬೇಕು ಅಂತ? ಬರ್ಸನೆ ದೇವಸ್ಥಾನ ಇದಿಲ್ಲ, ಸುಮ್ಮನೆ ಹೋಗೋಣ. ಮತ್ತೆ ರೋಡ್ ಚೆನ್ನಾಗಿದೆಯಲ್ಲ, ನಂಗೆ ಕಾರ್ ಓಡ್ಸೋಕೆ ಇಷ್ಟ ಅಲ್ಲ, ಸೊ ಅದಕ್ಕೆ ಚೆನ್ನಾಗಿರುತ್ತೆ. ಐ ಮೀನ್ ಏನಂತಾರೆ, ಒಂದು ಡೆಸ್ಟಿನೇಷನ್ ಬೇಕು. ಓಕೆ, ಸೊ ದೇವಸ್ಥಾನ ಚೆನ್ನಾಗಿರುತ್ತೆ, ಹೋಗೋಣ ಅಂತ ಅಷ್ಟೇ. ಸೊ ನಿಮ್ಗೆ ರೋಡ್ ಇಷ್ಟ, ಕಾರ್ ಇಷ್ಟ ಅಂತ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನ ಡೆಸ್ಟಿನೇಷನ್ ಬೇಕು, ಕರೆಕ್ಟಾ? ಎಲ್ಲಾದ್ರೂ ಹೋಗ್ಬೇಕಂತಂದ್ರೆ ಈ ಜಾಕ್ ಹೋಗೋಣ ಅಂತ ಹೇಳ್ಬೇಕು, ಹಂಗೆ. ಬಟ್ ನನಗಂತೂ ದೇವಸ್ಥಾನ ಇಷ್ಟ ಅಂತ ನಾನು ಹೋಗ್ತಿರೋದು, ಸರಿನಾ? ಎನಿವೇ, ಸೊ ಆಬ್ವಿಯಸ್ಲಿ ಎಲ್ರಿಗೂ ಭುವನಾಥ ಸ್ವಾಮಿ ದೇವಸ್ಥಾನ ಬಗ್ಗೆ ಗೊತ್ತಿರುತ್ತೆ. ಅದ್ರದ್ದು ವಿಶೇಷ ಏನಪ್ಪಾ ಅಂತಂದ್ರೆ, ಸೊ ನಮಗಂತೂ ಅದು ತುಂಬಾ 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 ಚೆನ್ನಾಗಿ ವರ್ಕ್ ಆಗಿದೆ. ಕೋಟಿ ಕೋಟಿ ಥ್ಯಾಂಕ್ಸ್ ನಮ್ಮ ಭುವನಾಥ ಸ್ವಾಮಿ ದೇವರಿಗೆ. ನಮ್ಮ ಮಮ್ಮಿ ಮನೆ ಆಗಿರ್ಲಿ ಅಥವಾ ನಮ್ಮ ಮನೆನೇ ಆಗಿರ್ಲಿ, ಯಾವುದೇ ಅಡಚಣೆ ತೊಂದರೆ ಏನೂ ಇಲ್ದರೆ ನಾವು ಚೆನ್ನಾಗಿ ಟಚ್ ಚೆನ್ನಾಗಿ ಕಟ್ಟಿಸ್ತಾ ಇದೀವಿ. ಮಮ್ಮಿ ಮನೇನು ಚೆನ್ನಾಗಿ ಕಟ್ಸಿ ಗೃಹಪ್ರವೇಶ ಕೂಡ ಆಯ್ತು. ಸೊ ಹಾಗೆ ಮತ್ತೆ ಒಂದು ರೌಂಡ್ ಹೋಗೋಣ ಅನ್ಕೊಂಡು ಹೋಗಿ ಬರ್ತಾ ಇದೀವಿ. ಸೊ ಹೋದ್ ಸತಿ ಎಲ್ಲ ಹೋದಾಗ ಕಲ್ಲು ಮಣ್ಣು ಎಲ್ಲ ಇಟ್ಟು ಪೂಜೆ ಮಾಡಿದ್ವಿ. ಈ ಸತಿ ಆ ರೀತಿ ಏನೂ ಇಲ್ಲ ಫ್ರೆಂಡ್ಸ್, ಸುಮ್ಮನೆ ಹೋಗಿ ದೇವ್ರಿಗೆ ಇತರ ಬೇಡ್ಕೊಂಡು ಬರೋದು ಅಷ್ಟೇ. ಅಷ್ಟೇನೆ ಮಾಡೋದು. ನನಗೂ ಆಸೆ ಇದೆ, ನಾನು ಹೋಗಿ ಲೈಕ್ ಕಲ್ ತಗೊಂಡ್ ಬಂದು ಪೂಜೆ ಮಾಡಬೇಕು ಅಂತ. ಬಟ್ ಏನ್ ಗೊತ್ತಾ, ನಾನು ಎಲ್ಲಿರ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅತ್ತೆ ಮನೇನ, ಅಮ್ಮ ಮನೇನ, ಅಕ್ಕ ಮನೆ ಅಂತ ಇನ್ನೂ ನಮ್ಗೆ ಫಿಕ್ಸ್ ಇಲ್ಲ. ಇಲ್ಲಿ ಹಿಂಗೆ ಮೂವ್ ಆಗ್ತಾನೆ ಇರ್ತೀವಿ. ಸೊ ಆ ಕಲ್ಲು ನಾನು ಯಾರ ಮನೇಲಿ ಇಡ್ಲಿ ಅಲ್ವಾ, ಅದಕ್ಕೆ ಬೇಡ ಅಂತ ಅನ್ಕೊಂಡು ನಮ್ದೇ ಅಂತ ಒಂದು ಮನೆ ಆದಾಗ, ನಾನು ಒಂದು ಜಾಗದಲ್ಲಿ ಫಿಕ್ಸ್ ಆಗಿದ್ದಾಗ ಬೇಕಾದ್ರೆ ಅವಾಗ ಪೂಜೆ ಪುರಸ್ಕಾರ ಎಲ್ಲ ಮಾಡ್ಕೊಳೋಣ ಅಂತ ಅನ್ಕೊಂಡು ನಾನು ಈ ಸತಿ ಕಲ್ಲಿನ ತರದ್ ಬೇಡ, ಹಾಗೆ ಹೋಗಿ ಇಲ್ಲ ತರಬಹುದು. ಆ ರೀತಿ ಇಲ್ಲ. ಎಲ್ಲಿ ಗೊತ್ತಾ, ಕಲ್ಲು ಬಂದು ಬರೀ ಮನೆ ಕಟ್ಟಕ್ಕೋಸ್ಕರ ಮಾತ್ರ ಅಲ್ಲ ತರೋದು ಕಲ್ಲು ಮತ್ತೆ ಮಣ್ಣು. ಲೈಕ್ ವ್ಯಾಪಾರಗಳಾಗಿರ್ಲಿ, ವಿದ್ಯಾಭ್ಯಾಸ ಆಗಿರ್ಲಿ, ಆರೋಗ್ಯ ಆಗಿರ್ಲಿ, ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಆಗಿರ್ಲಿ, ಅಥವಾ ಮನೆ ಕನ್ಸ್ಟ್ರಕ್ಷನ್, ಸೈಟ್ ಮಾರಾಟ, ಪ್ರತಿಯೊಂದು ಏನಾದ್ರೂ ಒಂದು ಕೆಲಸ ಆಗ್ಬೇಕು, ಏನಾದ್ರೂ ಒಂದು ಸಂಕಲ್ಪ ಇದ್ರೆ ಕಲ್ಲು ಮತ್ತೆ ಮಣ್ಣು ತರಬಹುದು. ಮಣ್ಣು ಬೇಸಿಕಲಿ ಯಾವಾಗ ಗೊತ್ತಾ ತರೋದು, ನಾವು ಏನಾದ್ರೂ ಒಂದು ಸೈಟ್ ಹುಡುಕ್ತಾ ಇದೀವಿ, ಅದೇನೋ ಆಗ್ ಬರ್ತಾ ಇಲ್ಲ, ಅಥವಾ ಸೈಟ್ ಮಾರ್ತಾ ಇದೀವಿ, ಸಮಥಿಂಗ್ ಸೈಟ್ ರಿಲೇಟೆಡ್ ಇದ್ರೆ ನಾವು ಮಣ್ಣು ತರಬೇಕು. ಸೊ ಮಣ್ಣು ಅವಾಗ ತರೋದು. ಅಂಡ್ ಕಲ್ ಬಂದು ನಾವು ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದಾಗ ಕಲ್ ತಗೊಂಡ್ಬಂದು ಪೂಜೆ ಮಾಡಬೇಕು. ಇದಕ್ಕೂ ಒಂದಷ್ಟು ವಿಧಿವಿಧಾನಗಳು ಇದ್ದಾವೆ ಫ್ರೆಂಡ್ಸ್. ನಾನು ನಿಮ್ಗೆ ಈ ವ್ಲಾಗಲ್ಲೇ ಕಂಪ್ಲೀಟ್ ಆಗಿ ಹೇಳ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡಿ. ಹಾಗೂ ಭುವನಾಥ ಸ್ವಾಮಿ ದೇವಸ್ಥಾನ ಕೂಡ ತೋರಿಸ್ತೀನಿ. ಸೊ ನಾವು 3 ಸತಿ 4 ಸತಿ ಹೋಗಿದ್ದೀವಿ. 3 ಸತಿ ಹೋದಾಗ್ಲೂ ಕೂಡ ಕನ್ಸ್ಟ್ರಕ್ಷನ್ ನಡೀತಾನೆ ಇತ್ತು. ಈ ಸತಿ ಗೊತ್ತಿಲ್ಲ. ಅಂಡ್ ಲೊಕೇಶನ್ ಕೇಳ್ತೀರಾ ಎಲ್ಲಿ ಅಂತ. ಸೊ ಇದು ಬರೋದು ಮಂಡ್ಯದಲ್ಲಿ ಅಲ್ವಾ ರೀ? ಮಂಡ್ಯದಿಂದ 50 ಕಿಲೋಮೀಟರ್ ದೂರ, ಪಾಂಡವಪುರದ ರೈಟ್ ತಗೋಬೇಕು. ಓಕೆ, ಸೊ ಮಂಡ್ಯದಿಂದ 50 ಕಿಲೋಮೀಟರ್ ದೂರ. ಗೂಗಲ್ ಮ್ಯಾಪ್ಸ್ ಅಲ್ಲಿ ನೀವೇ ಹಾಕಿದ್ರೆ ನಿಮಗೆ ಸಿಗುತ್ತೆ ಭುವನಾಥ ಸ್ವಾಮಿ ದೇವಸ್ಥಾನ ಅಂತ. ಹೋಗೋಣ ಬನ್ನಿ ಗೈಸ್. ಇವತ್ತಂತೂ ಸಿಕ್ಕಾಪಟ್ಟೆ ರಶ್ ಇದೆ, ನೋಡ್ಬೋದು. ಯೂಶಲಿ ಇಷ್ಟೊಂಥರ ಗಾಡಿಗಳು ಇರೋದೇ ಇಲ್ಲ. 1 ಕಿಲೋಮೀಟರ್ ಅವರು ಗಾಡಿ ಐತೆ. ನಿಮ್ ಬರ್ಡೇ ಸೆಲೆಬ್ರೇಟ್ ಮಾಡಕ್ಕೆ ಇಷ್ಟು ಜನ ಬಂದವ್ರು ನೋಡ್ರಿ. ಹೆವಿ ರಶ್ ಇದೆ ಅಲ್ವಾ? ಜನ ಖಾಲಿ ಗೊತ್ತು, ನಿನಗೆ ಗೊತ್ತಿಲ್ಲ ನನ್ನ ಬಗ್ಗೆ. ಹಾಕ್ಲಾ ಸ್ವಲ್ಪ? ಇಲ್ಲೇನಂದ್ರೆ ಇಲ್ಲಿ ಸುತ್ತ ಬಂದ್ಬಿಟ್ಟು 3 ನದಿಗಳು ಸೇರುತ್ತೆ. ಹೇಮಾವತಿ, ಕಾವೇರಿ, ಲಕ್ಷ್ಮಣ ತೀರ್ಥ. 3 ನದಿ ದಂಡೆ ಮೇಲೆ ವಿಷ್ಣು ವರಾವತಾರದಲ್ಲಿರೋದು. ಇದೇ ತರ ದೇವರಿರೋದು. ಏಕಶಿಲೆ, ಸಾಲಿಗ್ರಾಮ ಶಿಲೆ, 2,000 ವರ್ಷಗಳ ಇತಿಹಾಸ ದೇವಸ್ಥಾನದ್ದು. ಇಲ್ಲಿ ಆಲ್ರೆಡಿ ಇಲ್ಲಿ ಬರೋಂತರ ಏನಕ್ಕೆ ಅಂದ್ರೆ, ಲಕ್ಷ್ಮಿ ಬಂದ್ಬಿಟ್ಟು ಭೂದೇವಿ, ವಿಷ್ಣು ಬಂದ್ಬಿಟ್ಟು ವರಾವತಾರದಲ್ಲಿ ಇದಾರೆ. ಇಲ್ಲಿ ಆಲ್ರೆಡಿ ಫೌಂಡೇಶನ್ ಆಗಿ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿರೋ ಇಟ್ಕೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇಲ್ಲ ಖಾಲಿ ಜಾಗ ತಗೊಬೇಕಾಗ್ಲಿ, ಇಲ್ಲ ಆಲ್ರೆಡಿ ಸೈಟ್ ಇದೆ ಮನೆ ಕಟ್ಕೊಬೇಕಾಗ್ಲಿ, ದುಡ್ಡು ಕಾಸರಿಂದಾಗಿ ಭೂಮಿ ದೇವರ ವಿವಾದಗಳಿತ್ತು ಅಂದ್ರೆ, ಮಕ್ಳ ಬಗ್ಗೆ ಎಜುಕೇಶನ್ ಇರ್ಬೋದು, ಜಾಬ್ ಇರ್ಬೋದು, ಮದುವೆ ಇರ್ಬೋದು, ಯಾವುದೇ ಒಂದು ಬೇಡಿಕೆ ಇಟ್ಕೊಂಡು ಹೋಗ್ತೀನಿ, ಕೋರಿಕೆ ಇಟ್ಕೊಂಡು ಹೋಗ್ತೀನಿ ಅಂದ್ರೆ ಮಣ್ಣಿನ ಮುಖಾಂತರ ಇಟ್ಕೊಬೇಕು. ಮಣ್ಣು ದೇವಸ್ಥಾನ ಹತ್ರ ರೈಟ್ ಸೈಡ್ ಟೆಂಪಲ್ ರೈಟ್ ಸೈಡ್ ಮಣ್ಣು ಇರುತ್ತೆ. ಮಣ್ಣು ಅಂದ್ರೆ ಅದು ಮೃದಿಕಾ ಪೂಜೆ ಮಾಡ್ಕೊಡ್ತಾರೆ. ಲಕ್ಷ್ಮಿ ಬಂದ್ಬಿಟ್ಟು ಭೂದೇವಿ, ವಿಷ್ಣು ಬಂದ್ಬಿಟ್ಟು ವರಾಹ, ಇಬ್ರು ಜೊತೆಲಿರೋದ್ರಿಂದ ಯಾವುದೇ ಒಂದು ಬೇಡಿಕೆ ಇಟ್ಕೊಂಡು ಹೋಗ್ತೀನಿ ಅಂದ್ರೆ ಮಣ್ಣಿನ ಮುಖಾಂತರ ಪೂಜೆ ಮಾಡ್ಕೊಬೇಕು. ನಿಮ್ಮ ಮನೆ ದೇವ್ರ ಪ್ರಾರ್ಥನೆ ಮಾಡಿ 3 ಮುಷ್ಟಿ ಮಣ್ಣು ತಗೊಂಡು ಆ ಮಣ್ಣನ್ನು ಇಟ್ಕೊಂಡು ದೇವಸ್ಥಾನ ಸುತ್ತ 11 ಪ್ರದಕ್ಷಿಣೆ ಮಾಡಿ ನಂತರ ಒಳಗಡೆ ಕೊಟ್ರೆ ಮಣ್ಣು ನಿಮ್ಮ ಹೆಸರು ಪೂಜೆ ಮಾಡಿ ಕೊಡ್ತಾರೆ. ಮಾಡ್ಬೇಕಾದ್ರೆ ದೇವರಲ್ಲಿ ನೀವು ಏನ್ ಅನ್ಕೊಂಡ್ ಬಂದಿದ್ರೆ ಅದನ್ನ ಪ್ರಾರ್ಥನೆ ಮಾಡಿ ಮನೆಗೆ ಹೋದ್ಮೇಲೆ ಅದನ್ನ ಮಡಿದು ವೈಟ್ ಬಟ್ಟೆನ ಅರಿಶಿನ ಬಟ್ಟೆ ಮಾಡಿ ಆ ಮಣ್ಣನ್ನ ಬಟ್ಟೆ ಕಟ್ಟಿ ದೇವ್ರ ಮನೆಗೆ ಇಟ್ಕೊಂಡು ಪೂಜೆ ಮಾಡಿದ್ರೆ, ಪೂಜೆ ಸಲ್ಲಿಸಿದ್ರೆ ಅನ್ಕೊಡಿ ಕೋರಿಕೆ ನೆರವೇರುತ್ತೆ. ನೆರವೇರಿದ್ಮೇಲೆ ಆ ಮಣ್ಣನ್ನ ನಿಮ್ಮ ಮನೆ ತುಳಸಿ ಕಟ್ಟೆಗೆ ಹಾಕಬೇಕು. ಕಟ್ಲಿಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರೆ ಅದು ಇಟ್ಕೆ ತಗೊಂಡೋಗ್ಬೇಕು. ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಇಟ್ಕೆ ತಗೊಂಡೋಗಿದ್ದೀವಿ. ಇವಾಗ ಕೆಲಸ ಬಗ್ಗೆ ಏನಾದ್ರು ಆಗ್ಬೇಕಾದ್ರೆ ಮಣ್ಣು ತಗೊಂಡೋಗ್ಬೇಕಾ? ಮಣ್ಣು ತಗೊಂಡೋಗ್ಬೇಕು.
ಸರಿ. ಇದು ಹಣ್ಕಾಯಿ ಕೊಡಿ ನನಗೆ. ಓಕೆ, ಇದು ಮಣ್ಣು ತಗೊಳ್ಳಿ ಕವರ್. ಹಾಂ ಸರಿ. ಇದು ತುಳಸಿ ಎಷ್ಟು ಕೊಡ್ಲಿ ಮೇಡಮ್? ಮತ್ತೆ ಮಣ್ಣು ಎಷ್ಟು ದಿವಸಕ್ಕೆ ಬಂದು ಈ ತರ ಪೂಜೆ ಮಾಡ್ಬೇಕು? ನೀವು ಏನು ಅನ್ಕೊಂಡಿದ್ರಿ ಕೋರಿಕೆ ನೆರವೇರಿದ ಮೇಲೆ ಬಂದು ದೇವ್ರಿಗೊಂದು ಅರ್ಕೆ ತೀರಿಸ್ಬಿಟ್ಟು ಆ ಮಣ್ಣು ನಿಮ್ಮನೆ ತುಳಸಿ ಕಟ್ಟೆಗೆ ಹಾಕಬೇಕು, ವಾಪಸ್ ತರಂಗಿಲ್ಲ. ಹೆವಿ ರಶ್ ಇದೆ. ಎಷ್ಟು ರಶ್ ಇದೆ ಅಂತ ಅಂದ್ರೆ ಇವತ್ತಂತೂ ತುಂಬಾ ರಶ್ಶು. ಹುಣ್ಣಿಮೆ ಅಂತ ಇವತ್ತು, ಮೇ ಬಿ ಅದಕ್ಕೋಸ್ಕರ ಅಷ್ಟು ರಶ್ ಇದೆಯೋ ಅಥವಾ ಭಾನುವಾರ ಅಂತ ಅಷ್ಟು ರಶ್ ಇದೆಯೋ ಗೊತ್ತಿಲ್ಲ. ಸೊ ಇದೇ ನಮ್ಮ ಭೂವರ್ನಾಥ ಸ್ವಾಮಿ ದೇವಸ್ಥಾನ, ನೋಡ್ಬೋದು ನೋಡಿ. ಆ್ಯಂಡ್ ಇಲ್ಲಿ ಅಲ್ವಾ ಸೈಡಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಜನ ಮನೆ ಕಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ಎಷ್ಟು ಜನ ಮನೆ ಕಟ್ಟಿದ್ದಾರೆ. ಇವರೆಲ್ಲ ಆಸೆನೂ ನೆರವೇರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ನೋಡಿ ಇಲ್ಲಿ ಎಷ್ಟು ಆಸೆಯಿಂದ ಅಲ್ವಾ. ಬಂದು ನೋಡಿ ಈ ಥರ ಮಣ್ಣು ತಗೊಳ್ತಾರೆ ಫ್ರೆಂಡ್ಸ್. ಆವಾಗಲೇ ಒಬ್ರು ಹೇಳಿದ್ರಲ್ಲ ಸರು ಯಾವ ರೀತಿ ಇದನ್ನ ಮಾಡಬೇಕು ಅಂತ ನೋಡಿ. ಈ ಥರ ಮಣ್ಣು ಬೇಕಾದ್ರೂ ತೊಗೋಬೋದು ಅಥವಾ ಇಟ್ಕೆ ಕಲ್ಲಿಟ್ಟು ಕೂಡ ಪೂಜೆ ಮಾಡ್ಕೋಬೋದು. ಈ ಥರ 3 ಮುಷ್ಟಿ ಮಣ್ಣು ತಗೋಬೇಕಂತೆ. ಟೋಟಲ್ 11 ರೌಂಡ್ ಹೊಡೆಯಕ್ಕೆ ಹೇಳಿದ್ದಾರೆ. ಇದು ಬಂದು ಫಸ್ಟ್ನೇ ರೌಂಡು, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, 10th. ಹಾಯ್ ಲಡ್ಡುಮಾ, ಇಲ್ಲಿ ನೋಡಿಲ್ಲ ಅಮ್ಮನ. ಹಾಯ್. ಲಡ್ಡು ಹಾಯ್. ಅಶಮ್ಮ ಎಷ್ಟು ಕಟ್ತಾ ಇದೆಯಾ? 3 ಫ್ಲೋರ್, ಅದ್ರ ಮೇಲೆ ಇನ್ನೊಂದು ಫ್ಲೋರು. ನಮ್ಮ ಅಕ್ಕ ತಂಗಿಗೆ ನನಗೆ 3 ಫ್ಲೋರ್ ಆಯ್ತಾ. ಇನ್ನೊಂದು ಮೇಲ್ಗಡೆ ಮನೆ ಫ್ಲೋರು ನಮ್ಮ ಅಮ್ಮಗೆ. 4 ಮನೆ ಕಟ್ತಾ ಇದೀನಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಹಾಗೂ ಒಳ್ಳೇದು ಮಾಡಿ, ಓಕೆನಾ? ಹೆಂಗಿದೆ ನಮ್ಮ ಮನೆ? ಹೆಂಗಿದೆ ನಮ್ಮ ಮನೆ? ಸೂಪರ್. ನನ್ನ ಮಗನೂ ಮನೆ ಕಟ್ತಾವನೆ. ನಿನ್ನ ಮಗ ಸೈಟ್ ತಗೊಂತಾವನೆ, ಮಣ್ಣು ಕರಕ ಮಾಡ್ತಾ ನೋಡೋದು. ರೀ ಇನ್ನೊಂದ್ ಸೈಟ್ ತಗೋತೀರಾ ನೋಡಿ. ನೋಡಿ ಎಲ್ಲ ನಮ್ಮ ಲಕ್ಷ್ಮಿ ದಯೆಯಿಂದ ಏನಾದ್ರೂ ಸ್ವಲ್ಪ ಇನ್ಕಮ್ ಬಂದ್ರೆ ಯಾರು ಮಾಡೋಣ. ಇಲ್ಲ ಇಲ್ಲ, ಈ ಮನೆ ಕಟ್ಟಕ್ಕೆ ಲಕ್ಷ್ಮಮ್ಮ ತುಂಬಾ ಹೆಲ್ಪ್ ಮಾಡಿದಾಳೆ. ಏನ್ ಹೆಲ್ಪ್ ಮಾಡಿದೀನಿ? ದುಡ್ಡು ಇಲ್ಲ ಕೊಟ್ಟಿದ್ದಾಳೆ, ಇಲ್ಲ ಅಂತ ಹೇಳಲ್ಲ, ತುಂಬಾ ಹೆಲ್ಪ್ ಮಾಡಿದಾಳೆ. ಸೊ ನೆಕ್ಸ್ಟ್ ಮನೆಗೆ ಕೊಟ್ರೆ ಮಾಡೋಣ ಅಂತ ಹೇಳಕ್ ಹೇಳಿದಾಳೆ. ಸರಿ ಆಯ್ತು, ಬನ್ನಿ ಮಗೋಣ. ಅಗತ್ಯ ಬಾ. ನೋಡಿ ಈ ಮನೆನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ರೀ. ಮನೆ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ? ನಾನು ಇನ್ನೊಂದು ಮನೆ ಕಟ್ಲಾ? ಲಡ್ಡು ಬೇರೆ ಆಟ ಸಾಮಾನು ತಗೋ ಮಗ್ನೆ. ಬ್ಯಾಟ್ ಬಾಲ್ ಎಷ್ಟೊಂದು ಐತೆ. ಎಷ್ಟಿದು? ಮಗ್ನೆ ಬೇರೆ ಆಟ ಸಾಮಾನು ತಗೋ. ಮಕ್ಳು ತಗೋ, ಸಿಂಬಾ ಮತ್ತೆ ಲಕ್ಷಿಗೆ. ಹಾ ಅಲ್ರಿ ಇದು ತಗೊಳ್ಳಿ, ಚೆನ್ನಾಗೈತೆ. ಇವೆಲ್ಲ ನಾವು ಚಿಕ್ಕವರಿದ್ದಾಗ ಇವೆಲ್ಲ ನಮ್ ಬರೀ ಕನ್ಸುಗಳಾಗಿದ್ದು ಇಂಥ ತಗೊಳ್ಳೋದು. ಇವಾಗೆಲ್ಲ ಮಕ್ಳಿಗೆ ತೋರ್ಸು. ಏನ್ ತಗೋತಿದ್ಯಾ ಲಡ್ಡು? ಬಾಯ್ಲಿ ನಿಂಗೆ ಸಿಕ್ತಿರ್ ಬ್ಯಾನೆ ಬ್ಯಾಟ್ ಬಾಲು. ಇವಾಗ ನೀವು ಅಣ್ಣಂದ್ರ ನೋಡೋಣ ಬಾ.
ಏನು ಏನೈತೆ ಏ ಅದು ಬೇಡ ರೀ, ಲೈಟ್ ಎಲ್ಲ ಬೇಡ ರೀ, ಅವೆಲ್ಲ ಏನ್ ಮಾಡಕ್ಕೆ ಲೇಸರ್ ಲೈಟು ಬೇರೆ ತಗೋ. ಹಾ ಅದು ತಗೊಳ್ಳಿ ಜಾಮೆಟ್ರಿ ಬಾಕ್ಸು. ದೇವ್ರ ಇನ್ನು ಅದೆಷ್ಟು ಜಾಮೆಟ್ರಿ ಬಾಕ್ಸು ಇಲ್ಲಿ? ಇದು ಅದೇ ಕೊಡಿ ಒಂದು. ಜಾಮೆಟ್ರಿ ಬಾಕ್ಸ್ ಏನು ಸುಮ್ನೆ ಯೂಸ್ ಮಾಡ್ತಾರೆ. ಏನಮ್ಮ ಹೋಗೋಣ? ನೀನ್ ತಗೊಂಡ್ ಆಯ್ತಲ್ಲ, ಅದಕ್ಕೇನೆ ನಿಮ್ಮ ಅಣ್ಣಂಗ್ ಬೇಡವಾ? ವಿಯಾನಂಗೆ ಡಾಕ್ಟರ್ ಸೆಟ್ ತಗೋಬೋದಿತ್ತು ರೀ. ತಂಗಿ ಪಾಪುಗೆ ಅದಂಗೆ ನೋಡಿ, ಚೆನ್ನಾಗೈತಲ್ವಾ? ಪೆನ್ಸಿಲು, ಎರೇಸರು, ಶಾರ್ಪ್ನರು, ಜಾಮಿಟ್ರಿ ಬಾಕ್ಸು. ಇದೇನಿದು? ಎಷ್ಟಿದು? 150. ನಮಗೆ ಬೇಡ ಅಂತ ನೋಡಿ. ಇನ್ನೊಂದು ಆಟ ಸಾಮಾನು ತಗೊಳ್ಳಿ, 3 ಜನಕ್ಕೆ 3. ಇನ್ನೊಂದೇನು ತಗೊಳ್ಳಿ? ಇನ್ನೊಂದೇನು ತಗೊಳ್ಳಿ? ಸಿಂಬಾಗ್ ಒಂದು ಕಾರ್ ತಗೊಳ್ಳಿ. ಸಿಂಬಾಗ್ 2 ಇದು ತಗೊಂಡ. ಸಿಂಬಾ ಕೂಡ ಏನು? ಅವನು ಜಾಮೆಟ್ರಿ ಬಿಡಲ್ಲ ನೋಡಿದ್ರೆ. ಬೇಡ, ಅದು ತಗೊಳ್ಳಿ. ಗನ್ ಶೂಟ್ ಐತೆ ನೋಡಲ್ಲಿ. ಯಾವುದು ಇದು? ಅದು ಬೇಡ. ಅದು 2 ಐತೆ ರೀ. ಇಲ್ಲಮ್ಮ ಬೇಡ. ಮೇಡಮ್ ಅದೆಷ್ಟು? ಬಾಕ್ಸ್ ತಗೋ. ಜಾಮೆಟ್ರಿ ಬಾಕ್ಸ್. ಆ ಗನ್ ಐತಲ್ಲ ಅದು. ಜಾಮೆಟ್ರಿ ಬಾಕ್ಸ್ ತಗೊಳ್ಳವ. ಅರ್ಥ ಮಾಡ್ಕೋ. ಯಾಕೆ ಇದು ಸಿಂಪಲ್ ಒಂದು ಬಾಕ್ಸ್ ಇದೆ, ಡಿಸೈನ್ ಇಲ್ಲ. ಪರವಾಗಿಲ್ಲ. ಸೊ